ವರ್ಷದಿಂದ ಬದುಕಿದ್ದೀವಿ. ಯಾವುದೋ ಅಲ್ಲ, ನಮ್ದೇನು ಸ್ವಾರ್ಥ ಇರ್ತಿಲ್ಲ. ಒಟ್ಟಿನಲ್ಲಿ ಒಂದು ಸಮಾಜದಲ್ಲಿ ನಮ್ಮದೇನಂತ ಏನೋ ಗುರುತಿಸಬೇಕು, ಸೇವೆ ಮಾಡಬೇಕು ಅಂತೇಳಿ. ಹಾಗಾಗಿ ಇಡೀ ಸಾಹಿತ್ಯ ಕ್ಷೇತ್ರದಲ್ಲಿ ಈ ದಿನಮಾನಗಳಲ್ಲಿ ಏನಾಗಿದೆ, ಅನೇಕ ಯುವಕರು ಸಾಹಿತ್ಯದ ಕಡೆ ಒಲವು ಬಹಳ ಕಡಿಮೆ ಆಗ್ತದೆ. ಇವೆಲ್ಲ ಏನ್ ಮಾಡ್ಬೇಕು, ಕವನಗಳನ್ನು ಬರೀಬೇಕು, ಕಥೆಗಳನ್ನು ಬರೀಬೇಕು, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಿಮ್ಮದೇನಾದಂತಹ ಚಿಂತನೆಯನ್ನು ಮಾಡಬೇಕು, ವೇದಿಕೆ ಮಾಡಬೇಕು, ವೇದಿಕೆಯಲ್ಲಿ ಭಾಷಣ ಮಾಡಬೇಕು, ಯಾರು ತಪ್ಪು ಮಾಡಿದರೆ ಅವರಿಗೆ ತಿದ್ದುವಂತ ಎಚ್ಚರಿಕೆ ಭಾಷಣದ ಮೂಲಕ ಕೊಡಬೇಕು, ಎಚ್ಚರಿಕೆಯನ್ನ ಕವಿತೆಗಳ ಮೂಲಕ ಕೊಡಬೇಕು. ಒಟ್ಟಾರೆ ಮಕ್ಕಳೇ, ಇವತ್ತು ಫ್ರಾನ್ಸ್ನಲ್ಲಿ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. ಯಾವ್ದಾಗಿ ಏನಂದ್ರೆ ಅದು ಕೇವಲ ಸಾಹಿತ್ಯಗಳಿಂದ ಮಾತ್ರ ಆಗಿವೆ ಮಕ್ಕಳೇ. ಸಮಾಜವನ್ನು ತಿದ್ದುವಂತ ಕೆಲಸ ಅದು ಸಾಹಿತ್ಯದ ಕಡಲಿನಿಂದ ಮಾತ್ರ ಸಾಧ್ಯ ಆಗಿದೆ. ಅದಕ್ಕಾಗಿ ಫ್ರಾನ್ಸ್ ದೇಶದಲ್ಲಿ ಸ್ವಾತಂತ್ರ್ಯತೆ, ಸಮಾನತೆ, ಸ್ವಾತಂತ್ರ್ಯದ ತತ್ವಗಳನ್ನ ರೋಸವರ ಒಂದು ವಿಚಾರವನ್ನೇ ಇಡೀ ಫ್ರಾನ್ಸ್ ದೇಶದ ನಕಾಶವನ್ನೇ ಬದಲಾವಣೆ ಮಾಡಿದೆ. ಅಂತ ಒಂದು ದಿನಮಾನಗಳು ನಮ್ಮ ಭವ್ಯವಾದಂತಹ ಭಾರತಕ್ಕೆ ಕೂಡ ಅನಿವಾರ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳು, ಆ ಕ್ಷೇತ್ರ ಈ ಕ್ಷೇತ್ರ ಅನ್ನೋದಲ್ಲ, ಎಲ್ಲಾ ಕ್ಷೇತ್ರಗಳು ಮತ್ತೆ ಅವನತಿ ಅಂಚೆಯಲ್ಲಿ ಹೋಗ್ತಾ ಇದ್ದೇವೆ ಮಕ್ಕಳೇ. ಎಲ್ಲಾ ಕ್ಷೇತ್ರಗಳು, ನಾನು ಅದು ಇದು ಅನ್ನಲ್ಲ, ಅದು ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಅದನ್ನು ತಿದ್ದುವಂತ ಎಚ್ಚರವನ್ನು ಗೊಳಿಸುವಂತ ಸಾಹಿತ್ಯಗಳು ಈ ಸಮಾಜಕ್ಕೆ ಬಹಳ ಜರುರಿಯಾಗಿದೆ. ಅದಕ್ಕೆ ಕುವೆಂಪು ಬಗ್ಗೆ ಮಾತಾಡ್ತಾರೆ, ನಾನು ಹೆಚ್ಚು ಮಾತಾಡೋದಿಲ್ಲ. ಕುವೆಂಪು ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಏನಂತಾರೆ, ಪಂಪ, ರನ್ನ, ಜನ್ನ ಇವರೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳು, ಇವರೇ ನಮ್ಮ ಪ್ರಧಾನಮಂತ್ರಿಗಳು, ಇವರೇ ನಮ್ಮ ಸಮಾಜವನ್ನು ತಿದ್ದುವಂತ ಶಕ್ತಿ, ಆ ಕ್ರಾಂತಿಯ ವಿಚಾರ ಏನಿದೆ ಅಂದ್ರೆ ನಮ್ಮ ಪಂಪರ ಹತ್ರ ಇದೆ, ಗಂಗರ ಹತ್ರ ಇದೆ ಅಂತ ಹೇಳಿ ಕುವೆಂಪು ಕೂಡ ಹೇಳ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ಏನ್ ಮಾಡಬೇಕು, ಈ ಮುಂದಿನ ಎಲ್ಲರ ಕೈ ಹಾಕಬಹುದು, ಗುಲಾಮರಾಗಿ ಬಾಳೋದು ಬೇಡ. ಮುಂದಿನ ಗುಲಾಮರು ಎಲ್ಲ ಕೈಯಸ್ ಅನ್ಬಾರ್ದೆ. ನಿಮ್ಮಲ್ಲಿರುವಂತಹ ಕ್ರಿಯಾಶೀಲ ವ್ಯಕ್ತಿತ್ವ, ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನ ಕೈ ಮನಗಂಡಿಗೆ ಮಕ್ಕಳೇ. ಎಲ್ಲಕ್ಕ ತಲೆ ಹಾಕೋದು. ಈಗ ಗಂಗೆ ಅಂತ ತಲೆ ಹಾಕೋ ಸಮಾಜ ಇಲ್ಲ. ಈಗ ಅದು ಸತ್ಯನಾ ಸುಳ್ಳ, ಒಬ್ಬ ಮನುಷ್ಯ ಮಾತಾಡ್ತಾನೆ, ಒಬ್ಬ ಮನುಷ್ಯ ಕೆಲಸವನ್ನು ಮಾಡ್ತಾನೆ, ಅದು ಸರಿ ಇದೆ ಮತ್ತು ತಪ್ಪಿದೆ ಅಂತ ಚಿಂತನೆ ಮಾಡಬೇಕು. ಯಾಕಂದ್ರೆ ಹೊಗಲ್ಪಟ್ಟರು ಭಾಳ ಜನ ಆಗಿದ್ದಾರೆ ಇವತ್ತು ಮಾರ್ಗಗಳಲ್ಲಿ. ನಿಮ್ಗೆ ಹೇಳ್ತೇನೆ, ಹೊಗಲ್ಪಟ್ಟರು ಭಾಳ ಜನ ಆಗಿದ್ದಾರೆ. ಅದ್ರಿಂದ ನಿಸ್ವಾರ್ಥ ಇರಬೇಕು. ನಿಸ್ವಾರ್ಥದಲ್ಲಿ ಹೊಗಳಿಕೆ ಇದ್ರೆ ಅದಕ್ಕೊಂದು ತೇಜಸ್ಸು ಬರ್ತದೆ ಮಕ್ಕಳೇ. ಹಾಗಾಗಿ ಇಂದಿನ ಸಮಾಜದಲ್ಲಿ ಏನಾಗಿದೆ, ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಉಳಿಸಬೇಕು, ಬೆಳೆಸಬೇಕು. ಯಾಕಂದ್ರೆ ನಮ್ಮಂತ 50-60 ವರ್ಷದಿಂದ ಮುದುಕರಿಂದ ಸಾಧ್ಯ ಇಲ್ಲ. ಆ ಸತ್ಯ, ನ್ಯಾಯ, ನೀತಿ, ಧರ್ಮ ಸಮಾಜಕ್ಕೆ ಒಂದು ಬೆಳಕಾಗುವಂತ ಶಕ್ತಿ ಅದರಲ್ಲಿ ಯಾರಂದ್ರೆ ನಮ್ಮ ಯುವಕರ ಬಲ್ಲಿದೆ. ಯುವಕರ ಬಲ್ಲಿ ನಿಮ್ಮಲ್ಲಿದೆ, ನಮ್ಮಲ್ಲಿಲ್ಲ. ನೀವನ್ನ ಉಳಿಸುವಂತ ಬೆಳೆಸುವಂತ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಅದು ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕವಿತೆ